ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಅರ್ಥಶಾಸ್ತ್ರ ಇಂಪಾರ್ಟೆಂಟ್ ಕ್ವಶನ್ಸ್ 2025 ವಿತ್ ಕಂಪ್ಲೀಟ್ ಕೀ ಆನ್ಸರ್ಸ್. ಈ ಒಂದು ವಿಡಿಯೋದಲ್ಲಿ ನಿಮಗೆ 1, 2, 4, 5, 6 ಅಂಕಗಳ ಫಿಕ್ಸ್ಡ್ ಪ್ರಶ್ನೆಗಳನ್ನು 80ಕ್ಕೆ 80 ಅಂಕಗಳಿಗೆ ಯಾವ ರೀತಿ ಪಡಿಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತೆಗೆದುಕೊಂಡು ಬಂದಿದ್ದೀನಿ. 2025ರ ಮಾಡೆಲ್ ಕ್ವಶನ್ ಪೇಪರ್ಗಳ ಕಂಪ್ಲೀಟ್ ಕೀ ಆನ್ಸರ್ ಸಹ ಇಲ್ಲಿದ್ದಾವೆ. ಸೊ ಹಾಗಾಗಿ ವಿಡಿಯೋವನ್ನು ಕೊನೆ ತನಕ ನೋಡಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನೋಡಿದ ಪ್ರಕಾರ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ಗಮನಿಸ್ತಾ ಹೋಗಿ ಫಿಕ್ಸ್ಡ್ ಆಗಿ ಬಂದಿರುವಂತಹ ಕ್ವಶನ್ಗಳು ಇಲ್ಲಿದ್ದಾವೆ. ಸೊ 80ಕ್ಕೆ 80 ಅಂಕಗಳು ನೀವು ನಾಳೆ ನಡೆಯುವಂತಹ 13/3/2025ರ ವಾರ್ಷಿಕ ಪರೀಕ್ಷೆಗೆ ಬರುವಂತಹ ಫಿಕ್ಸ್ ಕ್ವಶನ್ಗಳನ್ನ ಈ ಒಂದು ವಿಡಿಯೋದಲ್ಲಿ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇವೆ. ಮೊದಲಿಗೆ ನಾನು ಬಹು ಆಯ್ಕೆಗಳನ್ನು ತೆಗೆದುಕೊಂಡಿದ್ದೀನಿ, ತದನಂತರ ಬಿಟ್ಟ ಸ್ಥಳ, ತದನಂತರ ಹೊಂದಿಸಿಬಿರಿ, ತದನಂತರ 1 ಅಂಕದ ಪ್ರಶ್ನೆಗಳನ್ನು. ಸೊ ಎಲ್ಲವನ್ನ ಗಮನಿಸ್ತಾ ಹೋಗಿ. ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನ ಈ 2 ವಿಶಾಲ ವಿಭಾಗಗಳಲ್ಲಿ ಅಧ್ಯಯನ ಮಾಡಲಾಗಿದೆ. ಸೊ ಯಾವ 2 ವಿಭಾಗಗಳಲ್ಲಿ ಅಧ್ಯಯನ ಮಾಡ್ತೀವಿ ನಾವು ಅಂತಂದಾಗ, ಎ ಆಯ್ಕೆಯನ್ನು ನೋಡಿ, ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಎಂಬ ವಿಭಾಗಗಳನ್ನು ತೆಗೆದುಕೊಂಡು ನಾವು ಅಧ್ಯಯನ ಮಾಡ್ತೀವಿ. ಸ್ಥಾನದರ್ಶಕ ತುಷ್ಟಿಗುಣವನ್ನು ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ. ಏನು ಸ್ಥಾನ ಮತ್ತು ಈ ಒಂದು ವಿಶ್ಲೇಷಣೆ ತುಷ್ಟಿಗುಣ ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ. ಕೆಲಸ ಮಾಡಲು ಸಿದ್ಧವಿರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನ ಕಂಡುಕೊಳ್ಳುತ್ತಿದ್ದರು ಮತ್ತು ಎಲ್ಲಾ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯ ಮಾಡುತ್ತವೆ ಎಂಬುದು ಸಾಂಪ್ರದಾಯಿಕ ಚಿಂತನೆಯಾಗಿದೆ. ಯಾಕೆ ಅಂತಂದ್ರೆ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗ ಕಂಡುಕೊಂಡಿದ್ದಾರೆ, ಜೊತೆಗೆ ಎಲ್ಲ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯವನ್ನ ಇಲ್ಲಿ ಮಾಡ್ತಿದ್ದಾವೆ ಅಂತ ಹೇಳಿ ಪ್ರಶ್ನೆ ಹೇಳ್ತದೆ. ಸೊ ವಿದ್ಯಾರ್ಥಿಗಳು, ನಾನು ನೋಡಿದ ತಕ್ಕ ಮಟ್ಟಿಗೆ, ನಾನು ಎಕ್ಸಾಮ್ ಅಬ್ಸರ್ವೇಷನ್ ಮಾಡತಕ್ಕ ಮಟ್ಟಿಗೆ ನನಗೆ ಅನಿಸ್ತಾ ಇದೆ ಏನಿದೆ ಅಂತಂದ್ರೆ, ವೆಬ್ ಕ್ಯಾಮ್ರಾ ಹೆಂಗೆ ಮಾಡ್ತಾ ಇದೆ ವಿದ್ಯಾರ್ಥಿಗಳನ್ನ ತಿಂತಾ ಇದೆ. ಯಾವ ವಿದ್ಯಾರ್ಥಿ ಕಂಪ್ಲೀಟ್ ಆಗಿ ಸಿಲೆಬಸ್ ಅನ್ನು ಓದ್ತಾ ಇದ್ದಾನೆ ಅಂತ ವಿದ್ಯಾರ್ಥಿಗೆ ಯಾವುದೂ ತೊಂದರೆ ಇಲ್ಲ. ಚಕ್ಕರ್ ಹಾಕಿ ಕ್ಲಾಸ್ಗಳನ್ನು ಬಿಟ್ಟು ನಾನು ಬರೇ ಅದು ಇದು ಸುಮ್ಮನೆ ಕಾಲ ಕಳೆದು ನೀವು ಕೇವಲ ಎಕ್ಸಾಮ್ ಬರಿತೀನಿ ಅಂತ ಬಂದರೆ ದಯವಿಟ್ಟು ತೆಗೆದಾಕ್ಬಿಡಿ. ಮಂಡಳಿ ಬಹಳ ಸ್ಟ್ರಿಕ್ಟ್ ಆಗಿದೆ ಈಗ. ಸುಮ್ಮನೆ ನಾ ಈ ಮಾತನ್ನ ಇಲ್ಲಿ ನಿಮ್ಮ ಮುಂದೆ ಹೇಳ್ತಾ ಇಲ್ಲ. ಸೊ ವಿದ್ಯಾರ್ಥಿಗಳೇ, ಸ್ವಲ್ಪ ನಿಮ್ಮ ತಲೆಯಲ್ಲಿ ಗಮನ ಇರಲಿ, ಯಾಕಂತಂದ್ರೆ ಬಹಳ ಸ್ಟ್ರಿಕ್ಟು. ನಾನು ಅಬ್ಸರ್ವ್ ಮಾಡಿದ ಮಟ್ಟಿಗೆ ಇವನ್ ನಾನೊಬ್ಬ ಸೂಪರ್ವೈಸರ್ ಆಗಿ ಹೇಳ್ತಾ ಇದ್ದೀನಿ. ಸೊ ಎಲ್ಲವೂ ಕ್ಯಾಮ್ರಾಗಳು ಎಲ್ಲ ನಿಮ್ಮನ್ನು ವೀಕ್ಷಣೆ ಮಾಡ್ತಾ ಇದ್ದಾವೆ. ಸೊ ದಯವಿಟ್ಟು ಚೆನ್ನಾಗಿ ಓದಿದವನಿಗೆ ಮಾತ್ರ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ನಮ್ಮ ಚಾನಲ್ ಹೇಳ್ತದೆ ನಿಮಗೆ. ಸೊ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಸಕ್ತ ಚಾಲ್ತಿ ಬೆಲೆಗಳಲ್ಲಿನ GDP ಮೌಲ್ಯ ಏನಾಗಿದೆ ಅಂತ ಕೇಳ್ತಾರ ಅವರು. ನಾಮ ಮಾತ್ರ GDP ಆಗಿದೆ ಅಂತ ಹೇಳ್ತಾರ ಅವರು, ನೈಜ GDP ಅಲ್ಲ. ಏನಾಗಿದೆ? ನಾಮ ಮಾತ್ರ GDP ಆಗಿದೆ. ಸ್ವಯಂ ಚಾಲಿತ ಕಂಪನಿ ಅಥವಾ ಕಂಪನ ಗ್ರಾಹಕದಂತೆ ಕಾರ್ಯನಿರ್ವಹಿಸುವ ತೆರಿಗೆ ಯಾವುದಾದ್ರು ಅಂತಂದ್ರೆ ಪ್ರಮಾಣಾನುಗುಣವಾದ ಆದಾಯ ತೆರಿಗೆ ಆಗಿದೆ. ಇನ್ನು ನಿಮಗೆ ಮುಂದುವರೆದಂತೆ ಬಿಟ್ಟ ಸ್ಥಳವನ್ನು ಕೊಡ್ತೀನಿ. ನಾನು ವಿಡಿಯೋದ ಮೊದಲೇ ಹೇಳಿದಾಗೆ ಕಂಪ್ಲೀಟ್ ಕೀ ಆನ್ಸರ್ಗಳನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗ್ತವೆ. ದಯವಿಟ್ಟು ನಿಮ್ಮ ಸ್ನೇಹಿತರುಗಳನ್ನ ಶೇರ್ ಮಾಡಿ. ಭಾಳ ಜನ ಏನು ಮಾಡ್ತೀರಿ ಅಂತಂದ್ರೆ ವಿಡಿಯೋವನ್ನು ಕೊನೆ ತನಕ ನೋಡೋದಿಲ್ಲ, ಸುಮ್ಮನೆ ಮಾಡಿತಾ ಇಲ್ಲ. ನಾವು ವಿಡಿಯೋಗಳನ್ನು ಯಾವುದೂ ಸಹ ಮಕ್ಕಳಿಗೆ ಹೆಲ್ಪ್ ಆಗಲಿ, ಒಂದು ಒಳ್ಳೆ ಗೋಲು, ಒಂದು ಒಳ್ಳೆ ಗುರಿ, ಒಂದು ಏನೋ ಕಟ್ಕೊಂಡಿದ್ದಾನೆ ಅಂಥ ವಿದ್ಯಾರ್ಥಿಗಳು ನಮ್ಮ ಚಾನಲ್ನಿಂದ ಏನಾದರೂ ಹೆಲ್ಪ್ ಆಗಲಿ ಅನ್ನೋಂಥ ಉದ್ದೇಶನ ಮಾಡ್ತಾ ಇದೆ, ಹೊರತಾಗಿ ಬೇರೆ ಯಾವುದೇ ಉದ್ದೇಶ ನಮ್ಮಲ್ಲಿಲ್ಲ. ಸೊ ಮುಂದೆ ಪ್ರಶ್ನೆ ಹೋಗೋಣ. ತಪಶೀಲು ಪಟ್ಟಿ, ಪೂರೈಕೆ, ಉತ್ಪಾದನಾ ಘಟಕ, ಬಲ ಪರಿಪೂರ್ಣ ಪೈಪೋಟಿ ಬದಲಾಗುತ್ತವೆ. ಆವರಣದಲ್ಲಿರುವಂತಹ ಸರಿ ಉತ್ತರಗಳನ್ನು ನೋಡ್ರಿಪ್ಪ, ಯಾರು ನೋಡೋದೇ ಇಲ್ಲ. ಮನುಷ್ಯವನ್ನ ಬರೆಯೋದು. ನಯಪ್ಪ ಪುಣ್ಯಾತ್ಮರ, ನಾನು ಅಬ್ಸರ್ವ್ ಮಾಡಿದ್ನೆ, ಏನು ಬರಿತಾವ ಮಕ್ಕಳು, ಅಕ್ಷರ ಜ್ಞಾನ ಇಲ್ಲ, ಯಾವ ಪ್ರಶ್ನೆಗೆ ಯಾವ ಉತ್ತರ ಅಂತ ಗೊತ್ತಿಲ್ಲ. ಪರಿಸ್ಥಿತಿ ಬಹಳ ಹದಗೆಟ್ಟಿದೆ. ಮಕ್ಕಳು ಕೇವಲ ಎಕ್ಸಾಮ್ ದೃಷ್ಟಿಯಿಂದ ನೋಡ್ತಿದ್ದಾರೆ, ಹೊರತಾಗಿ ತಮ್ಮ ಮುಂದಿನ ಭವಿಷ್ಯಗೋಸ್ಕರ ನೋಡ್ತಾ ಇಲ್ಲ. ನನ್ನ ಒಂದು ಕಳಕಳಿ ಏನಂತಂದರೆ, ನಿಮ್ಮ ಗುರಿಯ ನಿರ್ಧಾರವಾಗಿಟ್ಟುಕೊಂಡು ಪರೀಕ್ಷೆಗಳಾಗಲಿ, ಸಿಲೆಬಸ್ಗಳಾಗಲಿ, ಪದವಿಗಳನ್ನಾಗಲಿ, ಕೋರ್ಸ್ಗಳನ್ನು ಮಾಡಿ ಅಂತ ಹೇಳ್ತೀನಿ. ಬನ್ನಿ ಪ್ರಶ್ನೆಗಳಿಗೆ ಹೋಗೋಣ. ಆದಾಯ ಹೆಚ್ಚಾದಂತೆ ಸಾಮಾನ್ಯ ಸರಕುಗಳ ಬೇಡಿಕೆ ರೇಖೆಯು ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಉತ್ತರಗಳು ಸರಳವಿರ್ತಾವಲ್ಲೇ ಕೊಟ್ಟಿರ್ತಾರೆ, ಓದಬೇಕಷ್ಟೇ. ದೀರ್ಘಾವಧಿಯಲ್ಲಿ ಎಲ್ಲ ಆದಾನಗಳು ಬದಲಾಗುತ್ತವೆ. ಎಲ್ಲ ಆದಾನಗಳು ಏನಾಗ್ತವೆ? ಬದಲಾಗ್ತವೆ. ಬೆಲೆ ಪಡೆಯುವ ವರ್ತನೆಯು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಒಂದು ವಿಭಿನ್ನ ಗುಣಲಕ್ಷಣವಾಗಿದೆ. ನೋಡ್ರಿ, ಬೆಲೆ ಪಡೆಯುವ ವರ್ತನೆ. ನೀವು ಒಂದು ವಸ್ತುವನ್ನ ಖರೀದಿ ಮಾಡ್ತಾ ಇದ್ದೀರಿ ಅಂತಂದ್ರೆ ಅದಕ್ಕೆಷ್ಟು ಬೆಲೆ ಕೊಡಬೇಕು, ಅದಕ್ಕೆಷ್ಟು ಬೆಲೆಯನ್ನು ನಿಗದಿಪಡಿಸಿ ಮಾರಬೇಕು ಅನ್ನೋದು ಬಹಳ ಇಂಪಾರ್ಟೆಂಟು. ಉತ್ಪಾದನಾ ಘಟಕ, ಸುಮ್ಮನೆ ಯಾವುದನ್ನು ನಾವು ಪಡೆಯೋದಿಲ್ಲ, ಅದನ್ನು ಉತ್ಪಾದನೆ ಮಾಡುವಂಥ ಒಂದು ಘಟಕ ಇರ್ತದೆ. ಅದನ್ನು ನಾವೇನಂತ ಕರಿತೀವಿ? ಉದ್ಯಮ ಘಟಕ ಅಂತ ಕರಿತೀವಿ. ಏನಂತ ಕರಿತೀವಿ? ಉದ್ಯಮ ಘಟಕ. ಒಂದು ಪ್ರಾಡಕ್ಟು, ಒಂದು ಏನೋ ಒಂದು ಮಾರ್ತಾ ಇದ್ದೇನೆ ಅಂತಂದ್ರೆ ಅದನ್ನು ತಯಾರು ಮಾಡುವಂಥ ಘಟಕಕ್ಕೆ
ಉದ್ಯಮ ಅಂತ ಕರಿತೀವಿ. ಇನ್ನು ತಪಸೀಲು ಪಟ್ಟಿ ಎಂಬುದು ದಾಸ್ತಾನಿನ ಚಲಕವಾಗಿದೆ. ಸೊ ಇವಿಷ್ಟು ಬಿಟ್ಟ ಸ್ಥಳ. ಆದರೆ ಇನ್ನು ಹೊಂದಿಸಿ ಬರೆಯಲಿ ಯಾವುದೆಲ್ಲ ಪ್ರಶ್ನೆಗಳು ನಿಮ್ಗೆ ಫಿಕ್ಸ್ಡ್ ಆಗಿ ಕೇಳ್ಬೋದು ಅಂತ ಹೇಳ್ತೀವಿ. ನಮ್ಮ ಚಾನಲ್ ನಿಮಗೆ ಕನ್ನಡ ಆಗಿರ್ಬೋದು, ಈ ಸದ್ಯ ನಡೆದಿರುವಂತಹ ಇತಿಹಾಸ ಜೊತೆಗೆ ಶಾಸ್ತ್ರ ಕ್ವಶನ್ ಪೇಪರ್ ನೋಡಿದಾಗ ನನಗನ್ಸಿದ್ದೇನು ಅಂತಂದರೆ ನಿಮಗೆ 35% ಮಾತ್ರ ಹಳೆ ಪ್ರಶ್ನೆ ಪತ್ರಿಕೆಯನ್ನು ತಗೊಂಡಿದ್ದಾರೆ ಮಂಡಳಿಯವರು. ಕ್ವಶನ್ ಎಲ್ಲವೂ ಮಾಡಲ್ ಆಗಿ ಹೊಸತಾಗಿ ಕೇಳಿದ್ದಾನೆ. ಸೊ ಗಮನಿಸ್ತಾ ಹೋಗಿ. ಹೊಂದಿಸಿ ಬರೆಯಿರಿ, ಪ್ರತಿಯೊಂದಕ್ಕೂ 1 ಅಂಕ. ಹೊಂದಿಸಿ ಬರೆಯಲ್ಲಿ ಪಕ್ಕದಲ್ಲಿ ಒಂದು ಶ್ರೇಣಿಯನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಪ್ರಶ್ನೆಗಳು ಇನ್ನೊಂದು ಸರಣಿಯಲ್ಲಿ ಉತ್ತರಗಳನ್ನು ಕೊಟ್ಟಿದ್ದಾರೆ ನೋಡಿ. ಸರಿ ಸಮಾನ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಇಡಿ ಅಂತ ಹೇಳಿ, ಈಕ್ವಾಲಿಟಿ ಡಿಮ್ಯಾಂಡ್ ಅಂತ ಹೇಳಿದೆ ನೋಡಿ. ಸೊ ಗಮನಿಸಿ. LRAC ಲಾಂಗ್ ರನ್ ಅವರೇಜ್ ಕಾಸ್ಟ್. ಇನ್ನು ಈ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ, 13/3/2025 ಏನ್ ನಡೀತಾ ಇದೆ ನಾಳೆ ವಾರ್ಷಿಕ ಪರೀಕ್ಷೆ, ಅಲ್ಲಿ ಬರುವಂತಹ ಕೆಲವು ಫಿಕ್ಸ್ಡ್ ಕ್ವಶನ್ ಎಕನಾಮಿಕ್ಸ್ ನಲ್ಲಿ ಕೇಳ್ತವೆ. ಸೊ ನೀವು ನಾನು ಆಲ್ರೆಡಿ ಪ್ಲೇ ಲಿಸ್ಟ್ ಅಲ್ಲಿ ಏನು ಹಾಕಿದ್ದೀನಿ ಅಂತಂದ್ರೆ ನಿಮಗೆ ಈ ಹಲವಾರು ಡಿಸ್ಟ್ರಿಕ್ಟ್ಗಳಿಗೆ ಸಂಬಂಧಿಸಿದ ಪೂರ್ವಸಿದ್ಧತಾ ಪರೀಕ್ಷೆಗಳನ್ನು ಹಾಕಿದ್ದೆ. ಸೊ ಅವನ್ನ ಗಮನಿಸಿಲ್ಲ ಅಂದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಅವುಗಳನ್ನ ನೋಡಿ ಅಂತ ಹೇಳ್ತೀನಿ. ಸೊ ಸಾಮಾನ್ಯ ಲಾಭ ಅಂತಂದ್ರೆ ನಿಮಗೆಲ್ಲ ಗೊತ್ತಿರಲಿ, ಶೂನ್ಯ ಲಾಭಕ್ಕೆ ನಾವು ಸಾಮಾನ್ಯ ಲಾಭ ಅಂತ ಕರಿತೀವಿ. ಹಣ ಒಂದು ವಿನಿಮಯ ಮಾಡುವಂತ ಮಾಧ್ಯಮವಾಗಿದೆ. ಏನಾಗಿದೆ ರೀ, ಪಕ್ಕದಲ್ಲಿ ಉತ್ತರವನ್ನು ಕೊಟ್ಟಿದ್ದೀನಿ. ನಿರ್ವಹಣಾ ಹೊಂದಾಣಿಕೆ ಅಂದ್ರೆ ಅದು ಡರ್ಟಿ ಹೊಂದಾಣಿಕೆ ಅಂತ ಕರಿತೀವಿ. ನಿರ್ವಹಣೆ ಅಂದ್ರೆ ಏನು, ನಾವು ಮತ್ತೊಬ್ರು ಇನ್ನೊಬ್ಬರ ಜೊತೆ ನಿರ್ವಹಣೆ ಯಾವ ರೀತಿ ಮಾಡ್ತೀವಿ, ನಮ್ಮ ವಸ್ತುಗಳನ್ನಾಗಲಿ ಅಥವಾ ಪ್ರಾಡಕ್ಟ್ಗಳನ್ನಾಗಲಿ ಯಾವುದೇ ಉದ್ಯಮ ಘಟಕನಾಗಲಿ ಅದನ್ನು ಡರ್ಟಿ ಹೊಂದಾಣಿಕೆ ಅಂತ ಕರಿತೀವಿ. ನಾಟಿ ಅಂತ ಕರಿಬಹುದು. ಇನ್ನು ಕೆಳಗಿನ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೆಟ್ಟಿದ್ದಾರೆ. ಸೊ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನೋಡಿ. ಮಾದರಿ ಅರ್ಥಶಾಸ್ತ್ರ ವಿಶ್ಲೇಷಣೆ ಎಂದರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆರ್ಥಿಕತೆಯ ವಿವಿಧ ಕಾರ್ಯತಂತ್ರಗಳ ಮೌಲ್ಯಮಾಪನ ಅಂದರೆ ಆರ್ಥಿಕ ಚಟುವಟಿಕೆಗಳು ಏನಾಗಿರಬೇಕು, ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬುದನ್ನು ಅಧ್ಯಯನ ಮಾಡ್ತೀವಲ್ಲ ಅದಕ್ಕೆ ಮಾದರಿ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಬೇಡಿಕೆ ಅಂದ್ರೆ ಎಷ್ಟು ಜನರಿಗೆ ಗೊತ್ತಿಲ್ಲ. ನಿರ್ದಿಷ್ಟ ಆದಾಯದಲ್ಲಿ ನಿಮ್ಗೊಂದು ಸ್ವಲ್ಪ ಹಣ ಇದೆ, ಇಷ್ಟೇ ಆದಂಥ ಸೀಮಿತ ಹಣ, ಆ ನಿರ್ದಿಷ್ಟ ಬೆಲೆಯಲ್ಲಿ ಒಬ್ಬ ಅನುಭೋಗಿ ಅಂದ್ರೆ ವಸ್ತುವನ್ನು ಪಡೆಯುವಂಥ ವ್ಯಕ್ತಿ ಕೊಳ್ಳುವಂಥ ಅಥವಾ ಇಚ್ಛಿಸುವಂಥ ಒಂದು ಪರಿಸ್ಥಿತಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ಬೇಡಿಕೆ ಅಂತ ಕರಿತೀವಿ. ಆಮದು ಪದ ಅಥವಾ ಆಮದು ಎಂದರೇನು, ಒಂದು ದೇಶದ ಜಗತ್ತಿನ ಇತರೆ ದೇಶಗಳಿಂದ ಸರಕುಗಳನ್ನು ತೆಗೆದುಕೊಳ್ಳುವುದು ಅಥವಾ ಖರೀದಿಸುವುದಕ್ಕೆ ನಾವೇನಂತ ಕರಿತೀವಿ, ಆಮದು ಅಂತ ಕರಿತೀವಿ. CPI ಅನ್ನು ವಿಸ್ತರಿಸಿ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಗ್ರಾಹಕರ ಬೆಲೆ ಸೂಚಾಂಕ. ಬಹಳ ಸಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನ. ಮುಕ್ತ ಆರ್ಥಿಕತೆ ಎಂದರೇನು ಅರ್ಥೈಸಿ. ಬಹಳ ಜನ ವಿದ್ಯಾರ್ಥಿಗಳು ಕಮೆಂಟ್ ಸಹ ಮಾಡ್ತಾ ಇದ್ರಿ ಏನಂತ ಹೇಳಿ, ಸರ್ ಕೆಲವೊಂದು ಚಾನಲ್ಗಳು ಏನ್ ಮಾಡ್ತವೆ ಅಂತ ಬರೀ ಪ್ರಶ್ನೆಗಳನ್ನು ಹೇಳ್ತಾರೆ, ಸೊ ನೀವು ಆ ಒಂದು ಪ್ರಶ್ನೆಗೆ ಸಂಪೂರ್ಣ ಉತ್ತರ ಕೊಡ್ತಿದ್ದೀರಿ ಅಂತ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ದೀರಿ. ಸೊ ಆ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೃದಯಪೂರ್ವಕ ಧನ್ಯವಾದನ ಅರ್ಪಿಸ್ತೀನಿ ನಿಮಗೆ. ಪ್ರಶ್ನೆ ನೋಡಿ, ಮುಕ್ತ ಆರ್ಥಿಕತೆ ಅಂದ್ರೇನು, ಏನೆಂದು ಅರ್ಥೈಸುವಿರಿ? ಒಂದು ರಾಷ್ಟ್ರವು ವಿವಿಧ ಮಾರ್ಗಗಳಿಂದ ಇತರ ರಾಷ್ಟ್ರಗಳ ಜೊತೆ ವ್ಯವಹರಿಸುವುದನ್ನ ಮುಕ್ತ ಆರ್ಥಿಕತೆ ಅಂತ ಕರಿತೀವಿ. ಸೊ ಇವೆಲ್ಲ 1 ಅಂಕದ ಪ್ರಶ್ನೆಗಳಾದ್ರೆ ಭಾಗ ಬಿ, ಭಾಗ ಸಿ ಮತ್ತು ಮುಂದಿರುವಂತಹ ಏನು ಭಾಗ ಡಿಗಳಿದಾವಲ್ಲ, ಎಲ್ಲಾ ಪ್ರಶ್ನೆಗಳಿಗೆ ನಾನು ಪ್ಲೇ ಲಿಸ್ಟ್ ನಲ್ಲಿ ನಿಮಗೆ ಈ ಒಂದು ಮೇಲ್ ಕಾಣುವಂತಹ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಕೀ ಆನ್ಸರ್ಗಳನ್ನು ಕೊಟ್ಟಿದ್ದೀನಿ. ಈ 2 ಅಂಕದ, 4 ಅಂಕದ, 5 ಅಂಕದ ಮತ್ತು 6 ಅಂಕದ ಪ್ರಶ್ನೆಗಳೇ. ಆ ಒಂದು ವಿಡಿಯೋದ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಸಹ ಹಾಕಿದ್ದೀನಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿದ್ದೀನಿ. ಟೆಲಿಗ್ರಾಮ್ ಗ್ರೂಪ್ ವಿಡಿಯೋ ಡಿಸ್ಕ್ರಿಪ್ಷನ್ ಇದೆ, ಹೋಗಿ ಅದನ್ನು ಕ್ಲಿಕ್ ಮಾಡ್ಕೊಂಡು ಈ ವಿಡಿಯೋನ ಸಹ ನೀವು ನೋಡ್ಕೊಳ್ಳಿ. ಅದು ನೋಟ್ಸ್ ಸಹ ಅಲ್ಲಿ ಹಾಕಿರ್ತೀನಿ ಅಂತ ಹೇಳ್ತೀನಿ. ಕರ್ನಾಟಕ ಸರ್ಕಾರ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ದಾರೆ 3 ಅಂತ ಹೇಳಿ. ಸೊ ಅವುಗಳನ್ನು ತೆಗೆದುಕೊಂಡೇ ನಿಮಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಆನ್ಯುವಲ್ ಎಕ್ಸಾಮ್ ಕೇಳುವಂತ ಸಾಧ್ಯತೆಗಳಿರ್ತವೆ. ನಾನು ಅಬ್ಸರ್ವ್ ಮಾಡಿದ್ದೀನಿ, ಆಲ್ರೆಡಿ ಕ್ವಶನ್ಗಳು ಹೊಸದಾಗಿ ಬಂದಿದ್ದಾವೆ. ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಆಧರಿಸಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರ ಉದಾಹರಣೆ ಇದೆ? ಬಹು ಆಯ್ಕೆಗಳನ್ನು ಸ್ವಲ್ಪ ಗಮನಿಸಿ. ಇಲ್ಲಿ ಅನುಭೋಗಿಯ ವರ್ತನೆ ಮಾದರಿ ಪ್ರಶ್ನೆ ಪತ್ರಿಕೆಯ ಜೊತೆಗೆ ಮಿಡ್ ಟರ್ಮ್ ಮತ್ತು ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಬಹಳ ಸಾರಿ ಕೇಳಿದ್ದಾರೆ ಕೆಲವೊಂದು ಡಿಸ್ಟ್ರಿಕ್ಟ್ಗಳಲ್ಲಿ ನೋಡಿದಾಗ. ಸಾಮಾನ್ಯವಾಗಿ ಒಂದು ಔದಾಸೀನ ವಕ್ರರೇಖೆಯ ಆಕಾರ ಹೇಗಿರ್ತದೆ ಅಂತಂದ್ರೆ ಮೂಲಕ್ಕೆ ಪೀನ ಮಧ್ಯವಾಗಿರ್ತದೆ ಅಂತ ಹೇಳ್ತಾರೆ. ಸೊ ಬಹಳ ಇಂಪಾರ್ಟೆಂಟು. 1936ರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಜಾನ್ ಮೆನಾರ್ಡ್ ಕೆನ್ಸರ್ ಅವರು ಪ್ರಕಟಿಸಿದ ಒಂದು ಪ್ರಸಿದ್ಧ ಕೃತಿ ಯಾವುದು ಅಂತಂದಾಗ ಉದ್ಯೋಗ, ಬಡ್ತಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಅಂತ ಹೇಳ್ತಾರೆ ಆ ವ್ಯಕ್ತಿ. ಸೊ ವಿದ್ಯಾರ್ಥಿಗಳು ಗಮನಿಸಿಲ್ಲ, ನೀವು ಕೆಲವ್ರು ಏನ್ ಮಾಡ್ತೀರಿ ಅಂತಂದ್ರೆ ಸುಮ್ಮನೆ ಯಾವುದೋ ತಮ್ಮ ಮನುಷ್ಯ ಬಂದಂಗೆ ಉತ್ತರ ಬರೀತಿರ್ತೀರಿ. ನಕಲು ಮಾಡೋದು ತಪ್ಪಿಸೋರಿ, ಓದ್ಕೋರಿ. ಅಟ್ಲೀಸ್ಟ್ ಪಾಸ್ ಆಗುವಷ್ಟರೇ ನೀವು ಓದ್ಕೋಬೇಕು. ಇನ್ನು ರಾಷ್ಟ್ರೀಯ ವರಮಾನದಲ್ಲಿ ವಿತರಣೆ ಆಗದ ಲಾಭವನ್ನ ಕಳೆದರೆ ವ್ಯಕ್ತಿಯ ಆದಾಯ ಲಭಿಸುತ್ತದೆ. ಒಂದು ಸೂತ್ರ ಇದೆ ಇಲ್ಲಿ, ರಾಷ್ಟ್ರೀಯ ವರಮಾನ ಡಿವೈಡೆಡ್ ಬೈ ವೈಯಕ್ತಿಕ ಆದಾಯ ಅಂತ ಹೇಳಿ. ಅದನ್ನು ನೀವು ಮಾಡಿದಾಗ ಅಲ್ಲಿ ಕಳೆದಾಗ ನಿಮಗೆ ಸಿಗುವಂತ ಲಾಭ ಯಾವುದಂದ್ರೆ ವೈಯಕ್ತಿಕ
ಲಾಭ ಅಂತ ಹೇಳ್ತೀವಿ. ಇನ್ನು ಹಣದ ಪ್ರಮುಖ ಕಾರ್ಯ, ನಾವು ಯಾವುದಕ್ಕೆ ಹಣ ಬಳಸ್ತೀವಿ ಅಂತಂದ್ರೆ ಒಂದು ವಸ್ತುವನ್ನು ಕೊಳ್ಳಕ್ಕೆ ಮಾರಲಿಕ್ಕೆ, ಅದಕ್ಕೆ ವಿನಿಮಯ ಅಂತ ಕರಿತೀವಿ. ವಿನಿಮಯ ಮಾಧ್ಯಮವನ್ನು ಹಣವನ್ನಾಗಿ ನೋಡ್ತೀವಿ. ಸೊ ಇವಿಷ್ಟು ಬಹಳ ಮಾರ್ಮಿಕವಾಗಿ ಬಹುಆಯ್ಕೆಗಳನ್ನು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿಲ್ಲ ಅಂದ್ರೆ ನನ್ನ ಪ್ಲೇಲಿಸ್ಟ್ ಇದ್ದಾವೆ, ಹೋಗಿ ಅವುಗಳನ್ನು ಗಮನಿಸಿ. ಸೊ ಬಿಟ್ಟ ಸ್ಥಳವನ್ನು ಸ್ವಲ್ಪ ಇಲ್ಲಿ ನೀವು ಗಮನಿಸ್ತಾ ಹೋಗಿ. ಸ್ವಾಯತ್ತ, ತುಷ್ಟಿಗುಣ, ಆದಾಯ ತೆರಿಗೆ, ಮೌಲ್ಯವರ್ಧನೆ, ಕಾಣದ ಕೈ, ಘಟಕ ತೆರಿಗೆ. ಇಲ್ಲಿ ಹೇಳುವಂತ ಉದ್ದೇಶ ಇಷ್ಟೇ. ನೀವೆಲ್ಲ ಪ್ರಶ್ನೆ ಮಾಡಬಹುದು, ಸರ್ ಮಾದರಿ ಪ್ರಶ್ನೆ ಪತ್ರಿಕೆನ ತೆಗೆದುಕೊಂಡು ನೀವು ಫಿಕ್ಸ್ ಕ್ವಶನ್ ಅಂತಿದ್ರಲ್ಲ ಅಂತಂದಾಗ ಒಂದು ನಿಮ್ಮ ತಲೆಯಾಗಿರಲಿ, ಮಾದರಿ ಪ್ರಶ್ನೆ ಪತ್ರ ಬಿಡು ಉದ್ದೇಶ ಏನು ಅಂತಂದ್ರೆ ಈ ಮಾದರಿ ಆಧಾರವಾಗಿಟ್ಟುಕೊಂಡು, ನೀಲನಕ್ಷೆ ಆಧಾರವಾಗಿಟ್ಟುಕೊಂಡೇ ಪ್ರಶ್ನೆ ನಿಮ್ಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳ್ತಾರೆ ಅಂತ ಆಲ್ರೆಡಿ ನೀವೆಲ್ಲ ಓದಿರ್ತೀರಿ ಕಾಲೇಜಿನಲ್ಲಿ. ಆದ ರೀತಿಯಿಂದನೇ ಕೇಳಿರುವಂಥ ಪ್ರಶ್ನೆಗಳನ್ನೇ ನೀವು ಆನ್ಯುವಲ್ ಎಕ್ಸಾಮ್ನಲ್ಲಿ ನೋಡ್ತೀರಿ ಅಂತ ಅನ್ಕೋತೀನಿ. 6ನೇ ಪ್ರಶ್ನೆ, ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯವನ್ನೇ ತುಷ್ಟಿಗುಣ ಅಂತ ಕರಿತೀವಿ. ನಮಗೊಂದು ಇಷ್ಟ ಆಗಿದೆ, ಒಂದು ವಸ್ತು, ಒಂದು ಮೊಬೈಲ್ ಇಷ್ಟ ಆಗಿದೆ, ಅದು ನಮ್ಗೆ ತೃಪ್ತಿ ಆಗಿದೆ ಅಂತಂದಾಗ ಅದು ತುಷ್ಟಿಗುಣ ಅಂತ ಕರಿತೀವಿ. ಉದಾಹರಣೆಗೆ ಅದನ್ನು ಯಾವುದೇ ವಸ್ತುವಲ್ಲಿ ಆದ್ರೂ ನಾವು ಅಳವಡಿಸ್ಕೊಳ್ಬಹುದು. ಘಟಕ ತೆರಿಗೆಯು ಸರ್ಕಾರ ಉತ್ಪನ್ನದ ಪ್ರತಿ ಘಟಕದ ಮಾರಾಟ ಮೇಲೆ ವಿಧಿಸುವಂಥ ತೆರಿಗೆ ಆಗಿದೆ. ಹೌದ್ರಿ, ಸರ್ಕಾರ ಪ್ರತಿಯೊಂದು ಘಟಕ ಮೇಲೆ ತೆರಿಗೆಯನ್ನು ಹೇರಿಸ್ತದೆ. ಇನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕಾಣದ ಕೈ ಕಾರ್ಯಾಚರಣೆ ಇರುತ್ತದೆ ಎಂದು ನಾವು ಊಹಿಸ್ತದೆ. ಹೌದು, ಮಾರುಕಟ್ಟೆ ಅಂತಂದಾಗ ನಿಮ್ಗೆ ವಸ್ತು ಸಿಗಬೇಕು ಅಂತಂದಾಗ ಏನು ಮಾಡ್ತೈತೆ, ಆನ್ಲೈನ್ ನಿಮ್ಗೆ ಗೊತ್ತಿರಲ್ಲ. ನೀವು ಆನ್ಲೈನ್ ಯಾವುದೋ ಒಂದು ಪ್ರಾಡಕ್ಟ್ ಬುಕ್ ಮಾಡ್ತೀರಿ, ಅದು ನಿಮ್ಮ ಮನೆ ಹೊರತಾಗಿ ತಲುಪಿಸ್ತಂದ್ರೆ ಅದೊಂದು ಯಾವುದೋ ಕಾಣದ ಕೈ ಅಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಇನ್ನು ಒಂದು ಉದ್ಯಮ ಘಟಕವು ಮಾಡಿದ ನಿವ್ವಳ ಕೊಡುಗೆಯನ್ನ ಮೌಲ್ಯವರ್ಧನೆ ಅಂತ ಕರೀತಾರೆ. ಇನ್ನು ಆಯ್, ಇದು ಧನಾತ್ಮಕ ಸ್ಥಿರಾಂಕವಾಗಿದ್ದು ಸ್ವಾಯತ್ತ ಹೂಡಿಕೆಯನ್ನು ಪ್ರತಿನಿಧಿಸುತ್ತದೆ. ಓದಿದಂಥ ವಿದ್ಯಾರ್ಥಿಗಳ ಕಾನ್ಫಿಡೆನ್ಸ್ ಏನು ಹೇಳ್ತೀನಿ ಅಂತಂದ್ರೆ ಕನ್ಫ್ಯೂಸ್ ಮಾಡ್ಕೋತಾ ಇರ್ತೀರಿ. ಈಗ ಏನಾಗಿರ್ತದೆ ಅಂತಂದ್ರೆ ಸೆಕೆಂಡ್ ಪೇರ್ ವಿದ್ಯಾರ್ಥಿಗಳಿಗೆ ಮೊದಲೆಲ್ಲ ವೆಬ್ ಕಾಸ್ಟಿಂಗ್ ಇರಲಿಲ್ಲ 10ನೇ ತರಗತಿಗೆ. ಈಗ ಏನು ಮಾಡಿದ್ದಾರೆ ಹೋದ ವರ್ಷದಿಂದ ಅಂದ್ರೆ ವೆಬ್ ಕಾಸ್ಟಿಂಗ್ ಮಾಡಿದ್ದಾರೆ. ಆ ವೆಬ್ ಕಾಸ್ಟಿಂಗ್ ಸಹ ಸೆಕೆಂಡ್ PUC ಒಳಗೊಡಿಸಿದ್ದಾರೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಬಹಳ ಹಿಂಜರಿದು ಗೊಂದಲ ಆಗೋದು ಏನು ಮಾಡ್ತಾ ಇದ್ರಿ ಅಂತಂದ್ರೆ ಓದಿಕೊಂಡು ಸಹ ಉತ್ತರವನ್ನು ತಪ್ಪು ಬರಿತಾ ಇದ್ರಿ. ಸೊ ಅವುಗಳನ್ನು ಗಮನಿಸಿ, ಸೊ ಚೆನ್ನಾಗಿ ಬರೀರಿ. ಇನ್ನು ಹೊಂದಿಸಿ ಬರೀಲಿ ಸ್ವಲ್ಪ ನೋಡಿ. ಔದಾಸೀನ ನಕ್ಷೆನ ನಾವು ಔದಾಸೀನ ವಕ್ರರೇಖೆಗಳು ಅಂತ ಕರಿತೀವಿ. SMC ಟೋಟಲ್ ಕಾಸ್ಟ್ ಒಂದನ್ನ ಉತ್ತರ ಇದೆ ನೋಡಿ. ಶ್ರಮ ಏನಾಗ್ತದೆ ಅಂತಂದ್ರೆ ಅದೊಂದು ಕೂಲಿಗೆ ನಾವು ದುಡಿಯುವಂತ ಒಂದು ಸಾಮರ್ಥ್ಯಕ್ಕೆ ಶ್ರಮ ಅಂತ ಕರಿಬಹುದು. M3 ಮತ್ತು M4 ಅಂತಂದ್ರೆ ಅದು ಏನಾಗಿದೆ ಅಂತಂದ್ರೆ ವಿಶಾಲ ಹಣಕ್ಕೆ ನಾವೇನಂತೀವಿ M3 ಮತ್ತು M4 ಅಂತೀವಿ. ವ್ಯಾಪಾರ ಬಾಕಿ ಅಂತಂದ್ರೆ ಸರಕುಗಳ ವ್ಯಾಪಾರಕ್ಕೆ ನಾವೇನಂತೀವಿ ವ್ಯಾಪಾರ ಬಾಕಿ ಅಂತ ಕರಿತೀವಿ. ಇನ್ನು ಒಂದು ಅಂಕದನ್ನ ಸ್ವಲ್ಪ ನೀವು ಇಲ್ಲಿ ಗಮನಿಸ್ತಾ ಹೋಗಿ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕು. 12ನೇ ಪ್ರಶ್ನೆ, ಸ್ಥಿರ ಉತ್ಪಾದನಾಂಗಗಳ ಮೇಲೆ ಮಾಡಲಾಗುವ ವೆಚ್ಚಗಳು ಅಂತ ಕೇಳಿದ್ದಾರೆ. ಒಟ್ಟು ಸ್ಥಿರ ವೆಚ್ಚವನ್ನು ನಾವೇನಂತ ಕರಿತೀವಿ ಸ್ಥಿರ ಉತ್ಪಾದನಾ ಮೇಲೆ ಮಾಡಲಾಗುವ ವೆಚ್ಚಗಳು. ಇನ್ನು 13ನೇ ಪ್ರಶ್ನೆ, ತಂತ್ರಾಂಶದ ಪ್ರಗತಿ ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ಯಾವ ಕಡೆ ಪಲ್ಲಟಲಾಗುತ್ತದೆ ಅಂತ ಕೇಳಿದ್ದಾರೆ. ತಂತ್ರಜ್ಞಾನ ಪ್ರಗತಿಯ ಉದ್ಯಮ ಘಟಕವು ಪೂರೈಕೆ ರೇಖೆಯ ಬಲಕ್ಕೆ ಪಲ್ಲಟವಾಗ್ತದೆ ಅಂತ ಹೇಳ್ತಾರೆ ಉತ್ತರ. ಇನ್ನು ನೋಡ್ರಿ 14ನೇ ಪ್ರಶ್ನೆ ಯಾವ ರೀತಿ ಕೇಳಿದ್ದಾರೆ ಅಂದ್ರೆ ಯಾವ ಕಾಯ್ದೆಯ ಮೂಲಕ ಕಾರ್ಮಿಕ ವೇತನ ದರ ನಿರ್ದಿಷ್ಟ ಮಟ್ಟಕ್ಕಿಂತ ಕಡಿಮೆ ಆಗುವುದಿಲ್ಲ ಎಂದು ಸರ್ಕಾರ ಖಾತ್ರಿಪಡಿಸುತ್ತದೆ ಅಂತ ಹೇಳ್ತಾರೆ. ಕನಿಷ್ಠ ಕೂಲಿ ಕಾಯ್ದೆಯ ಮೂಲಕ. ಸೊ ಹಾಗಾದ್ರೆ ವಿದ್ಯಾರ್ಥಿಗಳ ಕಮೆಂಟ್ ಮೂಲಕ ತಿಳಿಸಿ ಯಾವಾಗ ಇದು ಜಾರಿಗೆ ಬಂತು ಅಂತ ಹೇಳಿ. ಇನ್ನು 15, ಸಮಗ್ರ ಬೇಡಿಕೆ ಮೇಲೆ ಪ್ರಭಾವ ಬೀರುವ 2 ಕೋಶೀಯ ಚಲಕಗಳೆಂದರೆ ಒಂದು ತೆರಿಗೆ, ಇನ್ನೊಂದು ಸರ್ಕಾರದ ವೆಚ್ಚ ಅಂತ ಹೇಳ್ತೀವಿ. ಇನ್ನು ಅಧಿಕೃತ ಮೀಸಲು ಮಾರಾಟದ ಅರ್ಥವನ್ನ ಬರೀರಿ ಅಂತ ಕೇಳಿದ್ದಾರೆ. ಸಂದಾಯ ಬಾಕಿಯಲ್ಲಿ ಕೊರತೆಯನ್ನು ಸರಿದೂಗಿಸಲು ವಿದೇಶಿ ವಿನಿಮಯವನ್ನ ರಿಸರ್ವ್ ಬ್ಯಾಂಕ್ ಮಾರಾಟ ಮಾಡುವುದಕ್ಕೆ ಅಧಿಕೃತ ಮೀಸಲು ಮಾರಾಟ ಅಂತ ಕರಿತೀವಿ. ಸೊ ಉತ್ತರ ನಿಮಗೆ ಗೊತ್ತಾಗಿರ್ಬೋದು ಅನ್ಕೋತೀನಿ. ಅದೇ ರೀತಿ ನಾನು ಹೇಳಿದ್ದೇನೆ ಭಾಗ ಬಿ, ಭಾಗ ಸಿ, ಭಾಗ ಡಿ ಏನು ಉಳಿಕೆಲ್ಲ ವಿಭಾಗಗಳಿಗೆ ನಾನು ಮೇಲ್ ಕಾಣುವಂಥ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಉತ್ತರವನ್ನು ಕೊಟ್ಟಿದ್ದೀನಿ. ವಿಡಿಯೋ ಡಿಸ್ಕ್ರಿಪ್ಷನ್ ಇದೆ ಮತ್ತು ಟೆಲಿಗ್ರಾಮ್ನಲ್ಲಿದೆ, ಇಲ್ಲಾಂದ್ರೆ ಪ್ಲೇ ಲಿಸ್ಟಲ್ಲಿ ಹೋಗಿ ಅಲ್ಲಿ ಸಹ ವಿಡಿಯೋ ಸಿಗ್ತದೆ. ಸೊ ಅವುಗಳನ್ನ ನೋಡಿಕೊಂಡು ಕಂಪ್ಲೀಟ್ ಉತ್ತರವನ್ನು ಪಡೀರಿ ಅಂತ ಹೇಳ್ತೀನಿ. ಮುಂದೆ ಹೋಗೋಣ. ನೋಡ್ರಿ, ಕರ್ನಾಟಕ ಶಾಲಾ ಪರೀಕ್ಷೆ ಮೌಲ್ಯಮಾಪನ ಅವರೇ ಕೊಟ್ಟಿದ್ದಾರೆ ಮಾದರಿ ಪ್ರಶ್ನೆ ಪತ್ರಿಕೆ. ಇವು 3 ನೋಡಿಲ್ಲ ಅಂದ್ರೆ ಪ್ಲೇ ಲಿಸ್ಟ್ ಇದೆ, ಅವನು ಹೋಗಿ ಗಮನಿಸಿ. ಬಹುಕ ಆಯ್ಕೆ ಪ್ರಶ್ನೆಗಳನ್ನ ಇಲ್ಲಿ ನೋಡೋಣ. ಒಂದು, ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು ಏನಾಗಿವೆ ಅಂತಂದ್ರೆ ಸ್ಪರ್ಧಾತ್ಮಕ ಬಳಕೆಯನ್ನ ಹೊಂದಿವೆ. ಬಹಳ ಸರಿ ಕೇಳಿದಾನೆ, ಇದನ್ನು ಕೇಳುವಂತ ಸಾಧ್ಯತೆ ಇದೆ 100%. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವವರು ಮತ್ತು ಮಾರುವವರು ಏನಾಗಿರ್ಬೋದು ಅಂದ್ರೆ ಬೆಲೆ ಪಡೆಯುವವರು. ಅಂದ್ರೆ ಒಂದು ರೇಟನ್ನು ಫಿಕ್ಸ್ ಮಾಡಿರ್ತಾರೆ, ಆ ರೇಟನ್ನ ಕೊಡುವವನು ಮತ್ತು ತಗೊಳ್ಳೋನು ಒಂದೇ ರೀತಿಯಾದಂಥ ಸಮಾನದಲ್ಲಿ ತಗೋತಾರೆ. ಇನ್ನು ಮಹಾ ಆರ್ಥಿಕ ಕುಸಿತವಾದಂಥ ವರ್ಷ ಅಂತಂದ್ರೆ 1929. ಕಮೆಂಟ್ ಮೂಲಕ ನನಗೆ ತಿಳಿಸಿ ಆವಾಗ ಭಾರತ ಏನಾಗಿತ್ತು ಅಂತ ಹೇಳಿ. NNP ಮತ್ತು GNP ಏನು ಹೀಗಂತಂದ್ರೆ ಸವಕಳಿ. ಇದಕ್ಕೆ ಸಂಬಂಧಿಸಿದಂಥ ಉತ್ತರ ನನ್ನ ಕಮೆಂಟ್ ಮೂಲಕ NNP ಲಾಂಗ್ ಫಾರ್ಮ್ ಮತ್ತು GNP ಲಾಂಗ್ ಫಾರ್ಮ್ ಅನ್ನ
ನೀವು ತಪ್ಪದೇ ತಿಳಿಸಿ ಅಂತ ಹೇಳ್ತೀನಿ. ಕೆಳಗಿನ ಯಾವುದು ಕಾಗದ ತೆರಿಗೆ ಉದಾಹರಣೆ ಅಂತಂದರೆ ಸಂಪತ್ತಿನ ತೆರಿಗೆ ನಾವು ಕಾಗದ ತೆರಿಗೆ ಅಂತ ಕರಿತೀವಿ. ಉದಾಹರಣೆಗೆ ಅದು ಲ್ಯಾಂಡ್ ಆಗಿರ್ಬೋದು, ಇನ್ನು ಉಳಿದಂಥ ಯಾವುದೇ ಸಂಪತ್ತಿಗೆ ತೆಗೆದಂಥ ಒಂದು ತೆರಿಗೆಯನ್ನು ನಾವು ಇಲ್ಲಿ ಕಾಣ್ತೀವಿ. ಇನ್ನು ಆವರಣದಲ್ಲಿರುವಂಥ ಸರಿಯಾದ ಉತ್ತರ ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿರಿ. ನೋಡ್ರಿ, ಮಾರುಕಟ್ಟೆ, ಅಂತಿಮ, ಭಾರತ ಸರ್ಕಾರ, MPC, ಮಿಶ್ರ ಕುಟುಂಬಗಳು. ವಾಸ್ತವಿಕವಾಗಿ ಎಲ್ಲ ಆರ್ಥಿಕತೆಗಳು ಏನಾಗಿರ್ತವೆ? ಮಿಶ್ರನೇ ಆಗಿರ್ತವೆ. ಇನ್ನು ಶ್ರಮದ ಮಾರುಕಟ್ಟೆಯಲ್ಲಿ ಕುಟುಂಬ ಶ್ರಮದ ಪೂರೈಕೆದಾರ ಆಗಿರ್ತಾನೆ. ಪೂರೈಕೆ ಅಂದ್ರೇನು? ಇಕ್ಕಟ್ಟ ಮಾಡುವವನು ಪೂರೈಕೆದಾರ ಅಂತ ಕರಿತೀವಿ. ಒಂದು ಕಡಿಮೆ ಬೇತನದನ್ನು ಅಲ್ಲಿ ಹಾಕುವಂಥ ವ್ಯಕ್ತಿಯನ್ನು. ಅಂತಿಮ ಸರಕುಗಳು ಉತ್ಪಾದನೆ ಯಾವುದೇ ಮುಂದಿನ ಹಂತಗಳಲ್ಲಿ ಹಾದು ಹೋಗುವುದಿಲ್ಲ, ಖಂಡಿತವಾಗಿಯೂ ಸಹ. ಭಾರತದಲ್ಲಿ ನಾಣ್ಯಗಳನ್ನು ಭಾರತ ಸರ್ಕಾರ ಚಲಾವಣೆಗೆ ತರ್ತದೆ ಹೊರತಾಗಿ ಬೇರೆ ಯಾವುದೂ ತರಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ರಿಸರ್ವ್ ಬ್ಯಾಂಕ್ ಮುಖಾಂತರ. ಇನ್ನು ಗುಣಕದ ಗಾತ್ರವನ್ನು MPCನ ಮೌಲ್ಯವನ್ನು ಅವಲಂಬಿಸಿದೆ. MPCಯ ಲಾಂಗ್ ಫಾರ್ಮ್ ಅನ್ನು ನನಗೆ ಕಮೆಂಟ್ ಮೂಲಕ ನೀವೆಲ್ಲರೂ ತಪ್ಪದೇ ತಿಳಿಸಿ. ಸಬ್ಜೆಕ್ಟ್ ಟೈಪ್ನಲ್ಲಿ ಒಂದು ಅಂಕದಕ್ಕೆ ಸೀಮಿತವಾದ ಕೇಳಂತ ಹೊಂದಿಸಿ ಬರೆಯನ್ನು ನೋಡಿದ ಹೋದಾಗ TFC ಮತ್ತು TVC. ಸರ್, TFC ಅಂದ್ರೆ ಏನು? ಟೋಟಲ್ ಪ್ರೈಸ್ ಕಾಸ್ಟ್. TVC ಟೋಟಲ್ ವೇರಿಯಬಲ್ ಕಾಸ್ಟ್ ಅಂತ ಹೇಳ್ತೀವಿ. ಉತ್ತರ ಟೋಟಲ್ ಕಾಸ್ಟ್. ಇನ್ನು ರೂಪಾಯಿ ಮೌಲ್ಯ ಚಿತ್ರ ನಿಮ್ಮ ಕಣ್ಣು ಮುಂದೆ ಇದೆ. TR ಮತ್ತು TC ಅಂತ ಬರ್ತದೆ. ಕಚ್ಚಾ ಸರಕುಗಳನ್ನು ನಾವೇನು ಮಧ್ಯವರ್ತಿ ಸರಕುಗಳು ಅಂತ ಕರಿತೀವಿ. ಆಡಮ್ ಸ್ಮಿತ್ ಎಲ್ಲ ಗೊತ್ತದೆ ನಿಮಗೆ, ಎಕನಾಮಿಕ್ಸ್ ಪಿತಾಮಹ ಅಂತ ಕರಿತೀವಿ. ಹಾಗಾದ್ರೆ ಅವರೊಂದು ಕಾಣದ ಕೈ ಕಾರ್ಯಾಚರಣೆ ಅಂತ ಒಂದು ಕೃತಿಯನ್ನು ಬರೀತಾರೆ. ತೇಲುವ ವಿನಿಮಯ ದರ ಅಂದರೆ ಬದಲಾಗುವ ವಿನಿಮಯ ದರ. ಇವತ್ತು ಬಂಗಾರ ರೇಟ್ ಇವತ್ತು 60 ಇತ್ತು ಅಂತಾರೆ, ನಾಳೆ 80 ಸಹ ಆಗ್ಬೋದು. 60-80 ಇದು ನಾಳೆ 50. ಈ ರೀತಿ ಇಳುವಿನ ಮಧ್ಯೆ ಇರುವಂಥ ದಳಕ್ಕೆ ನಾವು ತೇಲುವ ವಿನಿಮಯ ದರ ಅಂತ ಕರಿತೀವಿ. ಇನ್ನು ಒಂದು ಅಂಕದ ಪ್ರಶ್ನೆಗಳನ್ನು ನೀವು ಗಮನಿಸ್ತಾ ಹೋಗಿ. MRS ವಿಸ್ತರಿಸಿ. ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್, ಸೀಮಾಂತ ಬದಲಿಕೆ ದರ. ಇನ್ನು ಬೆಲೆ ಮಿತಿ ಎಂದರೆ ಸರ್ಕಾರವು ಸರಕು ಮತ್ತು ಸೇವೆ ಬೆಲೆಗೆ ವಿಧಿಸಿದ ಮೇಲ್ಮಿತಿಯನ್ನು ನಾವು ಬೆಲೆ ಮಿತಿ ಅಂತ ಕರಿತೀವಿ. ಮಾರುಕಟ್ಟೆ ಬೆಲೆಗಳಲ್ಲಿ GVA ಎನ್ನ ಸಮೀಕರಣ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಮಾರುಕಟ್ಟೆಗಳಲ್ಲಿ GVA ಮೂಲ ಬೆಲೆಗಳಲ್ಲಿ GVA ಪ್ಲಸ್ ನಿವ್ವಳ ಮೊತ್ತವನ್ನು ನಾವು ಕಳೆದಾಗ ಅಥವಾ ಕೂಡಿಸಿದಾಗ ಅಲ್ಲೇನಾಗ್ತದೆ ಅಂತಂದ್ರೆ ಈ ಒಂದು ಸಮೀಕರಣ ನಮಗೆ ಬರ್ತದೆ. ಇನ್ನು ವಸ್ತು ವಿನಿಮಯ ಪದ್ಧತಿ ಎಂದರೇನು? ವಸ್ತು ವಿನಿಮಯ ಅಂದರೆ ಹಣವನ್ನು ಮಾಧ್ಯಮವಾಗಿ ಬಳಸದೆ ನಡೆಯುವ ಆರ್ಥಿಕ ವಿನಿಮಯಗಳನ್ನು ಸಾಟಿ ಅಥವಾ ವಸ್ತು ವಿನಿಮಯ. ನಿಮ್ಮನ್ನು ಭಾಳ ಸಾರಿ ಹೇಳ್ತೇನೆ ನಾನು. ಹಳೆ ಕಾಲದಲ್ಲಿ ಹೇಗಿತ್ತು ಅಂತಂದ್ರೆ ಒಂದು ವಸ್ತುವನ್ನು ಪಕ್ಕದ ಮನೆಯವರಿಗೆ ಕೊಟ್ಟರೆ ಅವ್ರು ನಮ್ಗೆ ಇನ್ನೊಂದು ವಸ್ತುವನ್ನಾಗಿ ಅದರ ವಿನಿಮಯ ಮಾಡ್ತಾ ಇದ್ರು. ಅದರಲ್ಲಿ ಧಾನ್ಯಗಳಾಗಿರ್ಬೋದು ಮತ್ತು ಅವರ ಅಡುಗೆ ಸಾಮಾನುಗಳು ಇವೆಲ್ಲವನ್ನು ನೋಡ್ತಾ ಇದ್ವಿ. ಇನ್ನು ಪ್ರಾಥಮಿಕ ಕೊರತೆಯನ್ನು ವ್ಯಾಖ್ಯಾನಿಸಿ ಅಂತಂದ್ರೆ ಪ್ರಾಥಮಿಕ ಕೊರತೆ ಕೋಶೀಯ ಕೊರತೆಯಲ್ಲಿ ಬಡ್ಡಿ ಪಾವತಿಗಳನ್ನು ಕಳೆದಾಗ ಉಳಿಯುವುದನ್ನು ನಾವು ಪ್ರಾಥಮಿಕ ಕೊರತೆ ಅಂತ ಕರಿತೀವಿ. ಸೊ ಆತ್ಮೀಯ ವಿದ್ಯಾರ್ಥಿಗಳಿಗೆ ಈ ಕಂಪ್ಲೀಟ್ ವಿಡಿಯೋಗಳು ನಿಮಗೆ ಬೇಕು ಅಂತಂದರೆ ಇನ್ನೇನು ಕೆಲವು ಸಮಯಗಳಿದ್ದಾವೆ. ಕಂಪ್ಲೀಟ್ ನೀವು ಉತ್ತರಗಳು ಪಡಿಬೇಕು ಅಂತಂದರೆ ಪ್ಲೇಲಿಸ್ಟಲ್ಲಿ ವಿಡಿಯೋ ಇದ್ದಾವೆ. ಈ ಕಾಣುವಂಥ ವಿಡಿಯೋಕ್ಕೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಟೆಲಿಗ್ರಾಮ್ ಲಿಂಕ್ ಇದೆ, ಅದನ್ನು ಜಾಯಿನ್ ಆಗಿ ದಯವಿಟ್ಟು ವಿಡಿಯೋಗಳನ್ನು ಕಂಪ್ಲೀಟಾಗಿ ನೋಡ್ಕೊಂಡು ನಿಮ್ಮ 80ಕ್ಕೆ 80 ಸ್ಕೋರ್ ಮಾಡಿ ಅಂತ ಹೇಳ್ತೀನಿ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಪ್ಪದೇನ ಮಾಡಿ ಅಂತ ಹೇಳ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ಆಲ್ ದ ಬೆಸ್ಟ್.